ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ದಲಿತ ಚಳವಳಿ ನಾಗೇಶ್ ಅಂತ, ಸಮತಾ ಸೈನಿಕ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷ. ಏನಿವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಧರಣಿ ನಡೆಸ್ತಾ ಇದ್ದೀರಿ. ಈ ಧರಣಿಗೆ ನೇರ ಕಾರಣ ಮಹಾರಾಣಿ ಕಾಲೇಜ್ನ ಕುಲಪತಿಗಳು ಈಗ ತಾನೇ ಮೆಮೊರಂಡಮ್ ತಗೊಳಕ್ ಬಂದಿದ್ರು. ಈ ಮೆಮೊರಂಡಮ್ ತಗೊಳ್ಬೇಕಾದ್ರೆ ಉಡಾಪಿ ಉತ್ತರಗಳು ಕೊಡ್ತಾರೆ. ಧರಣಿ ಮಾಡ್ಕೊಂತೀರಾ ಮಾಡ್ಕೊಳ್ರಿ, ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ರಿ ಅಂತ. ಇಲ್ಲೊಬ್ಬ ಅಕೌಂಟೆಂಟ್ ಇದ್ದಾನೆ ಚೇತನ್ ಕುಮಾರ್ ಅಂತ, ಅವನು ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೊಳೋದು, ಅಲ್ಲಿರುವಂತ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಡೋದು ಅಂದ್ರೂ ಅವ್ರ ಮೇಲೆನೆ ದೌರ್ಜನ್ಯ ಮಾಡೋದು. ಹಾಗಾಗಿ ಮಹಾರಾಣಿ ಕಾಲೇಜಲ್ಲಿ ಬಡ ಹೆಣ್ಮಕ್ಳಿಗೆ ಎಜುಕೇಶನ್ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅನ್ಸುತ್ತೆ. ಆ ತರ ಈ ಮಹಾರಾಣಿ ಕಾಲೇಜ್ನಾಗ ದೌರ್ಜನ್ಯಗಳು ನಡೀತಾ ಇದಾವೆ. ಒಂದು ಟಾಯ್ಲೆಟ್ ಕ್ಲೀನ್ ಇಲ್ಲ ಅಂದ್ರೆ ಹೆಣ್ಮಕ್ಳು ಇರೋ ಜಾಗದಲ್ಲಿ ಇನ್ನೇನಕ್ಕೆ ಕಾಲೇಜ್ ನಡೆಸ್ತಾರೆ? ಕುಲಪತಿಗಳು ದೌರ್ಜನ್ಯ ಉಡಾಪಿ ಉತ್ತರಗಳು ಕೊಡ್ತಾರೆ. ಧರಣಿ ಮಾಡ್ಕೊಂತೀರಾ ಮಾಡ್ಕೊಳ್ರಿ, ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಉಡಾಪಿ ಉತ್ತರಗಳು ಕೊಡ್ತಾರೆ. ಅಂದ್ರೆ ಎಲ್ಲಿ ಹೋಗ್ತಾ ಇದೆ ಸಮಾಜ? ಏನ್ ಮಾಡ್ತಾ ಇದೆ ಸರ್ಕಾರ? ಇವ್ರನ್ನೆಲ್ಲ ಯಾರು ಹೇಳೋರು ಕೇಳೋರಿಲ್ವಾ? ಇವ್ರು ಯಾರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ಅಕೌಂಟೆಂಟ್ ಇದಾನೋ ಇವ್ನ ಈ ಕೂಡ್ಲೇ ಜೈಲ್ ಕಳ್ಸ್ಬೇಕು. ಅಮನ್ ಅಂತಲ್ಲ, ಜೈಲ್ ಕಳ್ಸ್ಬೇಕು ಇವನ್ನ. ಒಂದು ಓದ್ತಾರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಅವ್ರು ಕೇಳೋ ಹಕ್ಕುಗಳು ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಅವನಿಗೆ ಎಷ್ಟಿರ್ಬೇಕು ಸಮಾಜದ ಬಗ್ಗೆ ಕಾಳಜಿ, ಹೆಣ್ಮಕ್ಳ ಬಗ್ಗೆ ಕಾಳಜಿ. ಹಾಗಾಗಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಶಾಂತಿಯುತವಾಗಿ ಧರಣಿ ಮಾಡಿ ಒಂದು ಮೆಮೊರಂಡಮ್ ಕೊಟ್ಟಿದ್ರಿ. ಇದೇ ತರ ಏನಾದ್ರು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವಿಸಿ ಮುಂದ್ಗಡೆ ಉಪವಾಸ ಸತ್ಯಾಗ್ರಹ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತೀವಿ ಸರ್. ನನ್ನ ಹೆಸರು ದಲಿತ ಚಳವಳಿ ನಾಗೇಶ್ ಅಂತ, ಸಮತಾ ಸೈನಿಕ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷರು. ಈಗ ನಮ್ಮಲ್ಲಿ ಅದಕ್ಕಾಗಿ ಒಂದು ಪ್ರಾಧಿಕಾರ ಇದೆ, ಸಮಿತಿ ಅಂತ ಅನ್ನೋದಕ್ಕೆ ನಾವು ವರ್ಗಾಯಿಸಿದ್ದೀವಿ. ಕರೆಕ್ಟ್ ಕೊಟ್ರಿ ಏನ್ ಮಾಡಿದ್ರಿ ಅಂತ ಮಾಡೋದನ್ನ ಕರೆಕ್ಟ್ ಮಾಡ್ಬೇಕು. ನೀವು ಎಕ್ಸಾಮ್ ಮುಗಿಸೋದಕ್ಕೆ ನೀವು ಫಿನಿಶ್ ರೆಡಿ ಆಗುತ್ತೆ. ನೋಡಮ್ಮ ಜೀಪಿಂಟು ಅದೆಲ್ಲ ನೀವು ಯಾವ ವಿಶ್ವವಿದ್ಯಾನಿಲಯಕ್ಕೆ ಸೇರುವಾಗ ಇದು ಒಂದು ಕೋರ್ಸ್, ಗೌರ್ಮೆಂಟ್ ಅಪ್ರೂವ್ ಕೋರ್ಸ್ ಅಲ್ಲ. ಇದು MCA ಕೇಳಿದೆ, ನಾನೆಲ್ಲ ವಿಚಾರಿಸಿ ಎಲ್ಲ ಕೇಳಿದ್ದೀನಿ. MCAಗೆ 44,000 ರೂಪಾಯಿ ನಮ್ಮ ಕಾಲೇಜಿನ, ನಮ್ಮ ವಿಶ್ವವಿದ್ಯಾಲಯದ ಫೀಸ್. ಕಾಲೇಜು ಏನಾಗಿತ್ತು ನಿಮಗೂ ಗೊತ್ತಿರೋ ಹೋರಾಟಗಾರರು ತಿಳ್ಕೊಳ್ಳಿ. ಮೊದಲು ಕಾಲೇಜು ಇದ್ದಾಗ ಅವರು ಕೆ ಏನ್ ಕಟ್ತಾ ಇದ್ರು ಹಣವನ್ನು ವಾಪಸ್ ಕೊಡ್ತಾರೆ. ನಾನು ಬೆಂಗಳೂರು ವಿಶ್ವವಿದ್ಯಾಲಯ, ಕರ್ನಾಟಕ ಎಲ್ಲ ಸರ್ಕಾರಿ ವಿಶ್ವವಿದ್ಯಾಲಯಗಳು ಕೇಳಿದ್ದೆ. ಕೆಯಿಂದ ಬರುವಂತದ್ದು ಅವರು ಯೂನಿವರ್ಸಿಟಿ 44,000 ರೂಪಾಯಿ, ಇವರು 30,000 ರೂಪಾಯಿ ನಮಗೆ ಇನ್ನು 13,000 ರೂಪಾಯಿ ಇವ್ರ ಕಡೆಗೆ 14,000 ರೂಪಾಯಿ ಕಟ್ಸ್ಕೊಂಡಿದ್ದೀವಿ. ಇದಮ್ಮ ಅದನ್ನು ಕಟ್ಸ್ಕೊಂಡಿದ್ದೀವಿ. ಆ ಹಣವನ್ನು ನಿಮ್ಗೆ ಎತ್ತಿರಿಸೋದಕ್ಕೆ ವಿಶ್ವವಿದ್ಯಾಲಯದ ರೂಲ್ಸ್ ಅಲ್ಲಿ ಸಾಧ್ಯ ಇಲ್ಲ. ನೀವು ಬೇಕಾದದಕ್ಕಾಗಿ ಮುಖ್ಯಮಂತ್ರಿ ಅವ್ರನ್ನ ಹೋರಾಟ ಮಾಡಿ, ಶಿಕ್ಷಣ ಮಂತ್ರಿ ಅವ್ರನ್ನ ಹೋರಾಟ ಮಾಡಿ, ಅಲ್ಲಿಂದ ನಾವು ಒಂದು ಆದೇಶವನ್ನು ಹಾಕಿ ಈಗ ವಿಶ್ವವಿದ್ಯಾಲಯದಲ್ಲಿ ಇರುವವರು